السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಮ್ಮಲ್ಲಿ ಹಂಚಬಯಸ್ತೇನೆ. ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಂತರದ ತಲೆಮಾರಿನ ಆರಂಭ ಕಾಲದಲ್ಲಿ ಇದ್ದಂತಹ ಓರ್ವ ಮಹಾ ಪಂಡಿತನಾಗಿದ್ದರು ಇಮಾಮ್ ಹಸನುಲ್ ಬಸ್ರಿ ರಹಿಮಹುಲ್ಲಾ. ಹಸನುಲ್ ಬಸ್ರಿ ರಹಿಮಹುಲ್ಲಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಲವಾರು ಮಂದಿ ಸಹಚರರನ್ನು ಭೇಟಿಯಾಗಿದ್ದರು ಹಾಗೂ ಅವರಿಂದ ತುಂಬ ರೀತಿಯ ಜ್ಞಾನವನ್ನು ಪಡೆದಿದ್ದರು. ಹಸನುಲ್ ಬಸ್ರಿ ರಹಿಮಹುಲ್ಲಾ ಅವರ ತರಗತಿಯಲ್ಲಿ ಅವರು ಪ್ರಶ್ನೆ ಕೇಳುತ್ತಾರೆ. ಅಂದರೆ, ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಅಂದರೆ ಸಾಂಪತ್ತಿಕವಾದಂತಹ ನನಗೆ ಕಷ್ಟವಿದೆ, ಅಂದರೆ ಜಾಬ್ಲೆಸ್ ಅಥವಾ ಬಿಸ್ನೆಸ್ನಲ್ಲಿ ನಷ್ಟ, ಇಂತಹ ನಾನು ಪ್ರಶ್ನೆಯನ್ನು ಅನುಭವಿಸ್ತಾ ಇದ್ದೇನೆ. ಆದ್ದರಿಂದ ನನಗಾಗಿ ತಾವು ಸಲಹೆ ನೀಡಿ ಎಂಬುದಾಗಿ ಸಲಹೆಯನ್ನು ಕೇಳುತ್ತಾರೆ. ಆಗ ಹಸನ್ ಬಸ್ರಿ ರಹಿಮಹುಲ್ಲಾ ಕೊಟ್ಟಂತಹ ಉತ್ತರವಾಗಿತ್ತು, ತಾವು ಪಾಪ ವಿಮೋಚನೆ ಮಾಡಿರಿ, ಅಲ್ಲಾಹನಲ್ಲಿ ತಾವು ಮಾಡಿದಂಥ ತಪ್ಪುಗಳಿಗೆ ಕ್ಷಮೆಯನ್ನು ಬೇಡಿರಿ ಎಂಬುದಾಗಿತ್ತು. ಕ್ರಮೇಣ ಇನ್ನೂರು ವ್ಯಕ್ತಿ ಬಂದು ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ, ಅವರಲ್ಲಿ ಸಲಹೆಯನ್ನು ಕೇಳುತ್ತಾರೆ. ಅಂದರೆ, ನನಗೆ ಮದುವೆಯಾಗಿ ಹಲವಾರು ವರ್ಷಗಳು ದಾಟಿದವು, ಅದು ಇನ್ನೂ ನನಗೆ ಮಕ್ಕಳಾಗಲಿಲ್ಲ, ಆದ್ದರಿಂದ ತಾವು ನನಗಾಗಿ ಸಲಹೆಯನ್ನು ಕೊಡಿರಿ ಎಂಬುದಾಗಿ ಸಲಹೆ ಬೇಡುತ್ತಾರೆ. ಅವರಿಗೂ ಕೊಟ್ಟಂತಹ ಉತ್ತರ ಅದೇ ಆಗಿತ್ತು, ನೀವು ಅಲ್ಲಾಹನಲ್ಲಿ ಪಾಪ ವಿಮೋಚನೆ ಮಾಡಿರಿ, ತಾವು ಮಾಡಿದ ತಪ್ಪುಗಳಿಗೆ ಅಲ್ಲಾಹನಲ್ಲಿ ಕ್ಷಮೆ ಬೇಡಿರಿ ಎಂಬುದಾಗಿ. ನಂತರ ಮೂರನೇ ವ್ಯಕ್ತಿ ಬಂದು ಹೇಳುತ್ತಾರೆ, ಹಸನ್ ಬಸ್ರಿ ರಹಿಮಹುಲ್ಲಾ ಅವರಲ್ಲಿ ಮಳೆ ಬಾರದೆ ದೀರ್ಘ ಅವಧಿ ಮುಗಿಯಿತು, ನಮ್ಮಲ್ಲಿ ಆಹಾರ ಉತ್ಪನ್ನಗಳು ಎಲ್ಲವೂ ಮುಗಿದಿರುತ್ತದೆ, ಯಾವ ತನಕ ಅಂದರೆ ಜಾನುವಾರುಗಳಿಗೆ ತಿನ್ನಬೇಕಂತಹ ಹುಲ್ಲು ಎಲೆಗಳು ಕೂಡ ಇಲ್ಲ ಎಂಬುದಾಗಿ, ಬರಗಾಲ ಬಂದಿರುತ್ತದೆ. ಆಗ ಅವ್ರಿಗೂ ಕೊಟ್ಟ ಉತ್ತರ ಕೂಡ ಅದೇ ಆಗಿತ್ತು, ಸಲಹೆಯು ಅದೇ ಆಗಿತ್ತು, ತಾವು ಪಾಪ ವಿಮೋಚನೆ ಮಾಡಿರಿ, ಕ್ಷಮೆಯಾಚಿಸಿರಿ ಅಲ್ಲಾಹನಿಂದ. ಇದೆಲ್ಲವನ್ನು ಆಲಿಸಿದಂಥ ಅವರ ವ್ಯಕ್ತಿ ಹಸನುಲ್ ಬಸ್ರಿ ರಹಿಮಹುಲ್ಲಾ ಅವರಲ್ಲಿ ಕೇಳುತ್ತಾರೆ. ಅಂದರೆ, ತಮ್ಮಲ್ಲಿ ಮೂರು ವಿಭಿನ್ನವಾದಂತಹ ಪ್ರಶ್ನೆಗಳೊಂದಿಗೆ ಮೂರು ವ್ಯಕ್ತಿಗಳು ಬಂದರು, ಮೂವರಿಗೂ ತಾವು ಕೊಟ್ಟಂತಹ ಉತ್ತರ ಒಂದೇ ಆಗಿತ್ತು, ಅಲ್ಲಾಹನಲ್ಲಿ ಪಾಪ ವಿಮೋಚನೆ ಮಾಡಿರಿ ಎಂಬುದಾಗಿ. ಆಗ ಹಸನ್ ಬಸ್ರಿ ರಹಿಮಹುಲ್ಲಾ ಹೇಳ್ತಾರೆ, ಇದು ನನ್ನ ಉತ್ತರವಲ್ಲ, ಇದು ಸೃಷ್ಟಿಕರ್ತನ ಉತ್ತರ ಎಂಬುದಾಗಿ ಪವಿತ್ರ ಕುರ್ಆನ್ನ ಸೂರ ನೂಹ್ ಅಧ್ಯಾಯದ ಕೆಲವೊಂದು ಸೂಕ್ತಗಳನ್ನು ಅವರಿಗೆ ನೆನಪಿಸ್ತಾರೆ. ಅದಾಗಿತ್ತು, ಔದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್, ಫಕುಲ್ತು ಅಸ್ತಗ್ಫಿರೂ ರಬ್ಬಕುಂ ಇನ್ನಹು ಕಾನ ಗಫಾರಾ. ಅವರಲ್ಲಿ ಹೇಳಿರಿ, ಅಲ್ಲಾಹನಲ್ಲಿ ಪಾಪ ವಿಮೋಚನೆ ಮಾಡಲು ಕ್ಷಮೆಯಾಚಿಸಲು ಹೇಳಿರಿ, ಕಾನ ಗಫಾರ, ಖಂಡಿತವಾಗಿ ಅವನು ಕ್ಷಮಿಸುವವನಾಗಿರುತ್ತಾನೆ, ಕರುಣಾಳು ಆಗಿರುತ್ತಾನೆ ಎಂಬುದಾಗಿ. ನಂತರ ತಾವು ಪಾಪ ವಿಮೋಚನೆ ಮಾಡಿದಾಗ ವಯುರ್ಸಿಲ್ ಸಮಾಅ ಅಲೈಕುಂ ಮಿದ್ರಾರ, ಆಕಾಶದಿಂದ ಧಾರಾಳವಾಗಿ ಮಳೆಯನ್ನು ಸುರಿಸುತ್ತಾರೆ ತಮಗಾಗಿ. ವಯುಮ್ದಿದುಕುಂ ಬಿ ಅಮ್ವಾಲಿನ್ ವಬನೀನ್, ವಯುಮ್ದಿದುಕುಂ ಬಿ ಅಮ್ವಾಲ್, ಸಂಪತ್ತನ್ನು ಕೊಡುತ್ತಾನೆ, ತಮ್ಮ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ವಯುಮ್ದಿದುಕುಂ ಅಮ್ವಾಲಿನ್ ವಬನೀನ್, ಮಕ್ಕಳನ್ನು ಕೂಡ ಕೊಡುತ್ತಾನೆ ತಮಗಾಗಿ. ಯಾವಾಗ ಅಲ್ಲಾಹನಲ್ಲಿ ಪಾಪ ವಿಮೋಚನೆ ಮಾಡಿದ್ದಾರೆ. ವಯುಮ್ದಿದುಕುಂ ಬಿ ಅಮ್ವಾಲಿನ್ ವಬನೀನ್ ವಜಅಲ್ ಲಕುಂ ಜನ್ನಾತಿನ್ ವಜಅಲ್ ಲಕುಂ ಅನ್ಹಾರ, ತಮಗಾಗಿ ದಟ್ಟವಾದಂತಹ ಕೃಷಿ ಉತ್ಪನ್ನಗಳು, ತೋಟಗಳನ್ನು ಕೊಡುತ್ತಾನೆ. ಅದೇ ರೀತಿ ಹಣ್ಣು ಹಂಪಲುಗಳು ಅನ್ನು ತಮಗಾಗಿ ಹೆಚ್ಚಿಸಿ ಇನ್ನೂ ಜಾಸ್ತಿ ಕೊಡುತ್ತಾನೆ, ದಟ್ಟವಾದಂತಹ ತೋಟಗಳನ್ನು ಮಾಡಿ ಕೊಡುತ್ತಾನೆ, ತರಕಾರಿಗಳು ಸಬ್ಜಿಗಳನ್ನು ಕೊಡುತ್ತಾನೆ. ತಾವು ಬರೇ ಕ್ಷಮೆಯಾಚನೆ ಮಾಡಿದರೆ ಸಾಕು. ವಯುಮ್ದಿದುಕುಂ ಬಿ ಅಮ್ವಾಲಿನ್ ವಬನೀನ್ ವಜಅಲ್ ಲಕುಂ ಜನ್ನಾತಿನ್ ವಜಅಲ್ ಲಕುಂ ಅನ್ಹಾರ, ನಹರ್, ಕಾಲುಗಳು, ಅಂದರೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುತ್ತಾನೆ. ಮಾ ಲಕುಂ ಲಾ ತರ್ಜೂನ ಲಿಲ್ಲಾಹಿ ವಕಾರ, ಇಂತಹ ಕರುಣಾಳುವಾದಂತಹ ಅಲ್ಲಾಹನ ಬಳಿ ತಾವು ಪಾಪ ವಿಮೋಚನೆ ಮಾಡುತ್ತಾ ಅವನ ಹತ್ತಿರ ಹೋಗದಿರುವಂತಹ ಕಾರಣವಾದರೂ ಏನು ಎಂಬುದಾಗಿ ಅಲ್ಲಾಹನು ಕೇಳುತ್ತಾನೆ. ನನ್ನ ಸಹೋದರ ಸಹೋದರರೇ, ಈ ಸೂಕ್ತಗಳನ್ನು ತಿಳಿಯುವಂಥ ವಿಷಯ ಅಂದರೆ, ಅಲ್ಲಾಹನ ಕೊಡುಗೆಗಳನ್ನು
ತಡೆಯುವಂತಹ ವಸ್ತುಗಳು ಮಿಮ್ಮ ಕಸಬತ್ ಐದಿನ್ಯಾಸ್, ನಮ್ಮ ಸ್ವತಃ ಕರಗಳಿಂದ ದುಡಿದಂತಹ ನಮ್ಮ ತಪ್ಪುಗಳು, ಕೆಡುಕುಗಳು, ಕೇಡುಗಳು, ದೋಷಗಳು ಈ ಕಾರಣವಾಗಿರುತ್ತದೆ ನಮ್ಮ ಅಲ್ಲಾಹನೇ ನಮಗೆ ದೊರೆಯಬಹುದಂತಹ ಕೊಡುಗೆಯನ್ನು ತಡೆಯುವಂತಹ ವಸ್ತುಗಳು. ಅದೇ ರೀತಿ ಅದನ್ನು ಕುಡಿಸುವಂತಹ ವಸ್ತು ಪಾಪ ವಿಮೋಚನೆ, ಇಸ್ತಿಗ್ಫಾರ್, ತೂಬು ಇಲ್ಲಲ್ಲಾ, ಅಲ್ಲಾಹನಲ್ಲಿ ತೂಬ ಮಾಡುತ್ತಾ ಪಶ್ಚಾತ್ತಾಪ ಪಡುತ್ತಾ ಅಲ್ಲಾಹನ ಕಡೆಗೆ ಮರಳುವಂಥದ್ದು. ಅಲ್ಲಾಹನು ಇನ್ನೊಂದು ಸೂಕ್ತದಲ್ಲಿ ಮಯ್ಯತ್ತಕಿಲ್ಲ ಯಜ್ಅಲ್ ಲಹು ಮಖ್ರಜ, ಯಾರಾದರೂ ತಮ್ಮ ಸಂಕಷ್ಟಗಳಲ್ಲಿ, ತಮ್ಮ ಮಿಸರಬಲ್ ಸಿಚುವೇಶನ್ಗಳಲ್ಲಿ, ತಾಪತ್ರೆಯಿರುವಂಥ ಸಂದರ್ಭದಲ್ಲಿ ಅಲ್ಲಾಹನನ್ನು ಭಯಪಟ್ಟರೆ ಯಜ್ಅಲ್ ಲಹು ಮಖ್ರಜ, ಆ ಪ್ರಾಬ್ಲಮ್ನಿಂದ ಹೊರಬರುವಂತಹ ದಾರಿಯನ್ನು ನಾವು ತೆರೆದುಕೊಡುತ್ತೇವೆ. ಅಷ್ಟು ಮಾತ್ರವಲ್ಲ, ವಯರ್ಜುಕ್ಹು ಮಿನ್ ಹೈಸು ಲಾ ಯಹ್ತಸಿಬ್, ಅವರು ನಿರೀಕ್ಷೆ ಮಾಡಿರದಂತಹ ದಾರಿಗಳಿಂದ ಅವರಿಗೆ ಜೀವನಾಧಾರವನ್ನು ನಾವು ಕೊಡುತ್ತೇವೆ ಎಂಬುದಾಗಿ ಅಲ್ಲಾಹನ ವಾಗ್ದಾನವಾಗಿರುತ್ತದೆ. ಅದೇ ರೀತಿ ನಮ್ಮ ವಿಶ್ವಾಸವನ್ನು ದೃಢ ಮಾಡಿದರು. ವಲವ್ ಅನ್ನ ಅಹ್ಲುಲ್ ಕುರಾ ಆಮನು ವತ್ತಖೌ ಲಫತಹ್ನಾ ಅಲೈಹಿಂ ಬರಕಾತಿ ಮಿನಸ್ ಸಮಾಯಿ ವಲ್ ಅರ್ದ್, ಒಂದು ವೇಳೆ ಈ ನಾಡಿನ ಜನರು ಅಹ್ಲುಲ್ ಕುರಾ ಆಮನು, ಅವರ ವಿಶ್ವಾಸವು ತೌಹೀದ್, ಲಾ ಇಲಾಹ ಇಲ್ಲಲ್ಲಾಹ್, ದೇವರು ಒಬ್ಬನೇ, ಅವನು ಎಲ್ಲವನ್ನು ಕೊಡುವವನು, ಪಡೆಯುವವನು, ಇಡುವವನು, ಹಿಂಪಡೆಯುವವನು, ಎಲ್ಲವನು ಅವನಾಗಿರ್ತಾನೆ. ಸೃಷ್ಟಿಕರ್ತನು, ಜೀವನಾಧಾರವನ್ನು ಕೊಡುವಂಥವನು, ಕ್ಷಮಿಸುವವನು, ರೋಗ ಬಂದರೆ ನಮಗೆ ಗುಣಪಡಿಸುವವನು, ಎಲ್ಲವೂ ಅಲ್ಲಾಹನ ಮಾತ್ರವಾಗಿರ್ತಾನೆ. ಆಮನು ವತ್ತಖೌ, ಅಲ್ಲಾಹನಲ್ಲಿ ಭಯವಿರಿಸುವುದಾದರೆ, ಅಲ್ಲಾಹನಲ್ಲಿ ತಕ್ವವಿರಿಸುವುದಾದರೆ ಲಫತಹ್ನಾ ಅಲೈಹಿಂ ಬರಕಾತಿಂ ಮಿನಸ್ ಸಮಾಯಿ ವಲ್ ಅರ್ದ್, ಆಕಾಶ ಹಾಗೂ ಭೂಮಿಯಿಂದ ಎಲ್ಲ ಸಮೃದ್ಧಿಯ ಎಲ್ಲ ಬರಕಾತಿನ ದ್ವಾರಗಳನ್ನು ತೆರೆದುಕೊಡುತ್ತಿದ್ದೆವು ಎಂಬುದಾಗಿ ಅಲ್ಲಾಹನು ಸೂರ ಆರಾಫ್ನ 96ನೇ ಸೂಕ್ತದಲ್ಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಾಹನಲ್ಲಿರುವಂತಹ ನಮ್ಮ ಸ್ಥಿರ ನಿಜವಾದಂತಹ ವಿಶ್ವಾಸ, ಅದೇ ರೀತಿ ಭಯಭಕ್ತಿ, ತಕ್ವ, ಅಲ್ಲಾಹನ ಹೆದರಿಕೆ. ಒಂದು ದಿವಸ ಅಲ್ಲಾಹನನ್ನು ಭೇಟಿಯಾಗಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನು ನೋಡಿ ನಂತರ ನಮಗೆ ಸ್ವರ್ಗ ಅಥವಾ ನರಕ ದೊರೆಯುವಂತಹ ಒಂದು ದಿನವಿದೆ ಎಂಬುದನ್ನು ಜ್ಞಾಪಕ ಇಟ್ಟುಕೊಂಡಂತಹ ಜನರು ಮುತ್ತಕೀಗಳು, ಅವರು ವಿಶ್ವಾಸಿಗಳು, ತಕ್ವ ಇರುವವರು, ಅದೇ ರೀತಿ ಪದೇ ಪದೇ ಕ್ಷಮೆ ಕೀರುವಂಥವರು ಅಲ್ಲಾಹನ ಇಷ್ಟದಾಸರಾಗಿರುತ್ತಾರೆ. ಅದರಿಂದ ಈ 3 ಕಾರ್ಯಗಳು ನಮ್ಮ ಎಲ್ಲ ರೀತಿಯ ತಾಪತ್ರ ಕಷ್ಟಗಳನ್ನು ನಿವಾರಿಸುವಂತಹ ಔಷಧಿಯಾಗಿರುತ್ತದೆ. ಇದನ್ನು ನಾವು 3 ಗಟ್ಟಿ ಇಡಬೇಕು. ಯಾರ ಸತ್ಕರ್ಮಗಳನ್ನು ಬರೆದಂತಹ ಆ ಗ್ರಂಥದಲ್ಲಿ ಜಾಸ್ತಿ ಇಸ್ತಿಗ್ಫಾರ್ ಅಥವಾ ಪಾಪ ವಿಮೋಚನೆ ಇದೆಯೋ ಅವರಿಗೆ ತೂಬಾ ಲಿಮನ್ ವಜದ ಫೀ ಸಹೀಫತಿಹಿ ಇಸ್ತಿಗ್ಫಾರನ್ ಕಸೀರ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾರ ಕರ್ಮಪತ್ರದಲ್ಲಿ ಇಸ್ತಿಗ್ಫಾರ್ ಅಂದರೆ ಪಾಪ ವಿಮೋಚನೆ ತುಂಬ ಇದೆಯೋ ಅವರಿಗೆ ತೂಬಾ ಸಂತೋಷ ವಾರ್ತೆಯನ್ನು ಕೊಡಿರಿ. ಯಾವುದು ಸಂತೋಷ ವಾರ್ತೆ? ಸ್ವರ್ಗದ. ಪ್ರೀತಿಯ ಸಹೋದರ ಸಹೋದರರಿಗೆ, ಅಲ್ಲಾಹನಲ್ಲಿರುವಂತಹ ವಿಶ್ವಾಸವನ್ನು ನಾವು ದೃಢಪಡಿಸೋಣ. ಅದೇ ರೀತಿ ತಕ್ವ, ಅಲ್ಲಾಹನಲ್ಲಿ ಭಯವಿರುವಂತಹ ಜೀವನ ನಮ್ಮದಾಗಿರಲಿ. ಅದೇ ರೀತಿ ಪದೇ ಪದೇ ಅಲ್ಲಾಹನಲ್ಲಿ ಪಾಪ ವಿಮೋಚನೆ ಮಾಡುತ್ತಾ ಅಲ್ಲಾಹನಲ್ಲಿ ಮರಳುತ್ತಾ ಇರೋಣ. ಅಲ್ಲಾಹನು ಅನುಗ್ರಹಿಸಲಿ. اللهم أعنا على ذكرك وشكرك وحسن عبادتك. اللهم اجعلنا من التوابين واجعلنا من المتطهرين واجعلنا من عبادك الصالحين. سبحانك اللهم وبحمدك أشهد أن لا إله إلا أنت أستغفرك وأتوب إليك. اللهم إنك عفو تحب العفو فاعف عنا برحمتك يا أرحم الراحمين. جزاكم الله خير. السلام عليكم ورحمة الله وبركاته.